ಇನ್ನು ಹಣೆ ಬರಹ ಏನೂ ಮಾಡೋಕ್ಕಾಗಲ್ಲ ಹೀಗೆ ಹೇಳಿದ್ದು ಬೇರೆ ಯಾರೋ ಅಲ್ಲ, ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಬಗ್ಗೆ ಇದೇ ಮೊದಲ ಬಾರಿಗೆ ಶಿವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಮತ್ತೊಂದು ಕಡೆ ಜೈಲಿಗೆ ಬರಬೇಡಿ ಅಂತ ಮನವಿ ಮಾಡಿದ್ರು. ದರ್ಶನ್ರನ್ನ ನೋಡೋದಕ್ಕೆ ಕೆಲ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 8 ರಾತ್ರಿ 9 ಹಗಲು ಕಳೆದಿವೆ. ದರ್ಶನ್ ಪವಿತ್ರ ಸೇರಿದಂತೆ ಆರೋಪಿಗಳೆಲ್ಲ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಆದ್ರೆ ಜೈಲಿನ ಹೊರಗೆ ಪರ ವಿರೋಧ ಚರ್ಚೆಗಳೆಲ್ಲ ನಡೆಯುತ್ತಿವೆ. ಈ ಮಧ್ಯೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಣೆ ಬರಹ ಏನು ಮಾಡಲು ಆಗಲ್ಲ, ನಾವು ಮಾಡ್ತಿರೋದು ಸರಿನಾ ಅಂತ ಯೋಚಿಸಬೇಕು ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ನಾವು ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಅದು ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಫೀಲ್ ಸ್ಯಾಡ್ ಫಾರ್ ಹಿಸ್ ಫ್ಯಾಮಿಲಿ. ಬಹುಶಃ ಏನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ನಟ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ವಿಶೇಷ ಚೇತನ ಗೋವಿಂದರಾಜು ದರ್ಶನ್ ಭೇಟಿಗೆ ದೌಡಾಯಿಸಿದ್ರು. ಕಿವಿ ಕೇಳಿಸದಿದ್ರು ಜಾಗಟೆ ಬಾರಿಸುತ್ತಾ ಶಂಕ ಊದುತ್ತಾ ಗ್ರಾಮದಿಂದ ಜೈಲಿನ ಬಳಿ ಆಗಮಿಸಿದ್ರು. ಮಾರತಹಳ್ಳಿಯ ಆಟೋ ಚಾಲಕರೊಬ್ರು ದರ್ಶನ್ ನೋಡಲು ಆಗಮಿಸಿದ್ರು. ತಿಂಗಳಿಗೆ ಒಮ್ಮೆ ದರ್ಶನ್ ಅಣ್ಣನ ಭೇಟಿ ಮಾಡ್ತಿದ್ದೆ ಎಂದಿರೋ ಸುನೀಲ್ ಬಾಸ್ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ರು. ಈಗ ಅವರು ಜೈಲಿನಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ನೊಂದುಕೊಂಡ್ರು. ಬಾಸ್ ರಜಾ ಇದ್ರು ಕೂಡ ಸರ್ ನಾವು ಅವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರ ಜೊತೆ ನಿಲ್ಬೇಕು. ಯಾಕೆ ನಮ್ಮ ಕಷ್ಟ ಅಂತ ನಮಗೆ ಕಷ್ಟ ಇದ್ದಾಗ ಅವ್ರ ಮನೆಗೆ ಹೋಗ್ತೀವಲ್ವಾ, ಅವ್ರ ಕಷ್ಟದಲ್ಲಿದ್ದರೆ ನಾವು ಅವ್ರ ಜೊತೆ ನಿಲ್ಬೇಕು ಸರ್. ಇನ್ನು ಈ ಬೆಳವಣಿಗೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕನ್ನಡ ಚಲನಚಿತ್ರ ಬೆಳೀಲಿ, ನಿರ್ಮಾಪಕರು ಕೈ ಸುಟ್ಟುಕೊಳ್ಳದೆ ಇರೋ ಸಂದರ್ಭ ಬರಲಿ ಅಂತ ಆಶಿಸಿದ್ರು. ಇವತ್ತು ಬಹಳ ಕಷ್ಟದ ದಿನಗಳಿದ್ರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದೇನೆ. ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ. ಇವತ್ತಿಂದಲ್ಲ, ಬಹಳ ದಿನಗಳಿಂದ ಮಾಡ್ಕೊಬರ್ತೀನಿ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. ಜೈಲು ಹಕ್ಕಿಯಾಗಿರುವ ದರ್ಶನ್ ಮತ್ತು ಸಹಚರರು ಸದ್ಯಕ್ಕಂತೂ ಹೊರಬರೋ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.